ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋಸ್. ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಎಲ್ಲಿ ಕೇಳಿದ್ರು ಗಿಲ್ಲಿ ಕಾವ್ಯರ ಮದುವೆನೇ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮದುವೆ ಆಗ್ತಾರಾ ಇಲ್ವಾ ಅಂತಂದು ನೋಡೋಣ. ಇಲ್ಲಿ ಗಿಚ್ ಗಿಲ್ ಗಿಲ್ಲಿ ಜೂನಿಯರ್ನಲ್ಲಿ ಪುಟ್ಟ ಪುಟ್ಟ ಪುಟಾಣಿಗಳು ಕೂಡ ಸಹ ಕಾವ್ಯಗೆ ಡೈರೆಕ್ಟಾಗಿ ಒಂದು ಕ್ವಶನ್ ಕೇಳ್ತಾರೆ. ಏನಂದರೆ ಗಿಲ್ಲಿನ ನೀವು ಮದುವೆ ಆಗ್ತೀರಾ ಅಂತಂದು ಕಾವ್ಯ ಅಕ್ಕ ಅಂತಂದು ಕ್ಯೂಟಾಗಿ ಗೌಶಿಕ ಮತ್ತು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಚಿಕ್ಕ ಒಂದು ಮಕ್ಕಳಲ್ಲಿಂದ ಹಿಡಿದು ದೊಡ್ಡ ವಯಸ್ಸಾದ ಅಜ್ಜ ಅಜ್ಜಿಯರು ಆಂಟಿಯರು ಕೂಡ ಬಾಯಲ್ಲಿ ಒಂದೇ ಪ್ರಶ್ನೆ, ಗಿಲ್ಲಿ ಕಾವ್ಯವರ ಮದುವೆ ಯಾವಾಗ? ಕಾವ್ಯಗೆ ಕೇಳ್ತಾರೆ ಡೈರೆಕ್ಟಾಗಿ, ಗಿಲ್ಲಿನ ಯಾವಾಗ ಮದುವೆ ಆಗ್ತೀರಾ? ಹಾಗೆ ಇಲ್ಲಿ ಗಿಲ್ಲಿನ ಕೇಳ್ತಾರೆ ಆದಷ್ಟು ಬೇಗನೆ. ಇಲ್ಲಿ ಚಿಕ್ಕ ತಿರುಪತಿಯಲ್ಲಿ ಮೊನ್ನೆ ಪ್ರೋಗ್ರಾಮ್ನಲ್ಲಿ ಗಿಲ್ಲಿಯವರು ಹೋಗಿರ್ತಾರೆ. ಗಿಲ್ಲಿಯವರು ಹೋದ ತಕ್ಷಣವೇ ಕಾವು 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 ಅಂತಂದು ಸಿಕ್ಕಾಪಟ್ಟೆ ಎಲ್ಲರೂ ಕಾವು ಕಾವು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಗಿಲ್ಲಿಗೆ ಒಬ್ಬರಾದರೂ ನನಗೆ ಗಿಲ್ಲಿ ಅಂತ ಅಂತೀರಾ ಅಂದಾಗ ಒಬ್ಬರು ಆ್ಯಂಕರಿಂಗರವರು ಮತ್ತು ಅಭಿಮಾನಿಗಳು ಹೇಳ್ತಾರೆ, ಈ ಒಂದು ವರ್ಷ ನೀವು ಸಿಂಗಲ್ ಆಗಿ ಬಂದಿದ್ರಿ. ಹೋದ ವರ್ಷ ನೀವು ಬರೋಕ್ಕಿಂತ ಮುಂಚೆ ನೀವು ಮದುವೆ ಮಾಡ್ಕೊಂಡು ಬಂದುಬಿಡಿ, ಈ ಸಮಸ್ಯೆ ಬರೋದೇ ಇಲ್ಲ. ಆದಷ್ಟು ಬೇಗನೆ ನೀವು ಕಾವ್ಯರನ್ನ ಮದುವೆ ಆಗಿಬಿಡಿ ಅಂತಂತ ಹೇಳ್ತಾರೆ ಅಭಿಮಾನಿಗಳು. ಹಾಗೆ ಇಲ್ಲಿ ಕಾವ್ಯ ಅವರ ಒಂದು ಪ್ರೋಗ್ರಾಮ್ನಲ್ಲಿ ಹೋದಾಗ ಗಿಲ್ಲಿ ಅಂತಾರೆ. ಆದರೆ ಗಿಲ್ಲಿಯ ಒಂದು ಪ್ರೋಗ್ರಾಮ್ನಲ್ಲಿ ಯಾಕೆ ಕೇಳ್ತಾರೆ ಅಂದರೆ, ಅವರ ಒಂದು ಮನಸ್ಸಲ್ಲಿ ಕಾವ್ಯವರು ಇದ್ದಾರೆ, ಅದಕ್ಕೋಸ್ಕರ ಡೈರೆಕ್ಟಾಗಿ ಅಭಿಮಾನಿಗಳು ಈ ಥರ ಹೇಳ್ತಾ ಇದ್ದಾರೆ. ಇಲ್ಲಿ ಚಿಕ್ಕ ತಿರುಪತಿಯಲ್ಲಿ ಎಲ್ಲರೂ ಕೂಡ ಒಂದು ಫುಲ್ ಖುಷಿಯಾಗಿ ಸಖತ್ತಾಗಿ ಇಲ್ಲಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದರು. ಹಾಗೆ ಪಬ್ಲಿಕ್ ಕ್ವಶನ್ ಕೂಡ ಕೇಳಿದರು, ನೀವು ಯಾವಾಗ ಮದುವೆ ಆಗ್ತೀರಾ? ಆದಷ್ಟು ಬೇಗನೆ ಎಲ್ಲ ಒಂದು ಅಭಿಮಾನಿಗಳಿಗೂ ಗುಡ್ ನ್ಯೂಸ್ ಕೊಡಿ, ಯಾವಾಗ ಮದುವೆ ಆಗ್ತೀರಾ ಹೇಳಿ ಅಂತಂದಾಗ, ಇವಾಗ ನಾನು ಕೂಡ ಇಲ್ಲಿ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನಮ್ಮ ಮನೆಯಲ್ಲಿ ಹೇಳ್ತಾ ಇದ್ದಾರೆ ಮದುವೆ ಆಗು ಅಂತಂದು, ನಾನು ಇನ್ನೂ 1 ವರ್ಷ ಆದಮೇಲೆ ಮದುವೆ ಆಗ್ತೀನಿ ಅಂತಂದು ಗಿಲ್ಲಿಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇವಾಗ ಸಿನಿಮಾ ಆಫರ್ಸ್ ಇಲ್ಲಿ ಹೋದ ಒಂದು ತಿಂಗಳ ಹಿಂದೆಯೇ ಸೂಪರ್ ಹಿಟ್ ಒಂದು ಸಿನಿಮಾದಲ್ಲಿ ಇಲ್ಲಿ ಆ್ಯಕ್ಟಿಂಗ್ ಮಾಡಿದರು. ಹಾಗೆ ಇವಾಗ ಇನ್ನೂ ಒಂದು ದೊಡ್ಡ ಸಿನಿಮಾ ಇಲ್ಲಿ ಸುಧೀರ್ ಅವರು ಕೊಟ್ಟಿದ್ದಾರೆ. ಸುಧೀರ್ ಅವರು ಒಂದು ಆಫರ್ಸ್ ಕೊಟ್ಟಿದ್ದಾರೆ. ಇವಾಗ ಜಿಮ್ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಗಿಲ್ಲಿಯವರು ಜಿಮ್ಗೆ ಹೋಗಿದ್ದಾರೆ ಸ್ಟ್ರಾಂಗ್ ಆಗಿ. ಇವಾಗ ಸೈಡ್ ಕ್ಯಾರೆಕ್ಟರ್ ಮಾಡ್ತಾಯಿದ್ರು ಈ ಸಿನಿಮಾದಲ್ಲಿ, ಇವಾಗ ರಿಯಲ್ ಹೀರೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಹೇಗೆ ಹೀರೋ ಕ್ಯಾರೆಕ್ಟರ್ ಮಾಡಬೇಕಂದ್ರೆ ಫಿಟ್ನೆಸ್ ಇರಬೇಕು, ಜಿಮ್ ಬಾಡಿ ಸ್ಟ್ರಕ್ಚರ್, ಇಲ್ಲಿ ಸೂರಜ್ ಥರ ಹ್ಯಾಂಡ್ಸಮ್ ಇರಬೇಕು ಅಂತಂದಲೇ ಇವಾಗ ಗಿಲ್ಲಿಯವರು ಕೂಡ ಜಿಮ್ ಸ್ಟಾರ್ಟ್ ಮಾಡಿದ್ದಾರೆ, ಜಿಮ್ ಸೇರಿಕೊಂಡಿದ್ದಾರೆ. ಆದಷ್ಟು ಬೇಗನೆ ಫಿಟ್ನೆಸ್ ಆಗಲಿ, ನಾನು ಕೂಡ ಅಚೀವ್ಮೆಂಟ್ ಮಾಡಬೇಕು, ದೊಡ್ಡ ಒಂದು ಇವಾಗ ನಾನು ಹೆಜ್ಜೆ ಇಟ್ಟಿದ್ದೀನಿ, ಸಕ್ಸಸ್ ಆಗಿದೆ, ಇನ್ನೂ ಜಾಸ್ತಿ ಮುಂದೆ ನಾನು ಡೈರೆಕ್ಟರ್ ಆಗಬೇಕು ಅಂತಂದು ನನ್ನ ಒಂದು ಮನಸ್ಸಲ್ಲಿ ನನ್ನ ಡ್ರೀಮ್ ಅದು. ಆದಷ್ಟು ಬೇಗನೆ ನನ್ನ ಡ್ರೀಮ್ ಫುಲ್ಫಿಲ್ ಮಾಡಿ ನಾನು ಮದುವೆ ಆಗ್ತೀನಿ ಅಂತಂದು ಗಿಲ್ಲಿಯವರು ಹೇಳಿದ್ದಾರೆ. ಹಾಗೆ ಗಿಲ್ಲಿಯ ಒಂದು ಮನೆಯಲ್ಲಿ ಇವಾಗ ಹೆಣ್ಣು ನೋಡ್ತಾ ಇದ್ದಾರೆ. ಹೆಣ್ಣು ನೋಡುವಷ್ಟರಲ್ಲಿ ಇವಾಗ ಅವರು ಒಂದು ವರ್ಷದ ಒಳಗಡೆ ಗಿಲ್ಲಿಯ ಮದುವೆ ಆಗಿಬಿಡುತ್ತೆ. ಆದರೆ ಹುಡುಗಿ ಯಾರು ಅಂತ ರಿವೀಲ್ ಮಾಡುವ ಒಂದು ಸಮಯದಲ್ಲಿ ಗಿಲ್ಲಿಯವರ ಒಂದು ಹುಡುಗಿ ನೀವೇ ಗೆಸ್ ಮಾಡಿ ಯಾರು ಇರಬೇಕು ಅಂತಂದು ನೀವು ಗೆಸ್ ಮಾಡಿ. ಹಾಗೆ ಇಲ್ಲಿ ನೋಡಿ, ಗಿಲ್ಲಿಯವರು ಆದಷ್ಟು ಬೇಗನೆ ಇಲ್ಲಿ ಹೊಸ ಒಂದು ಸಿನಿಮಾಕ್ಕೆ ಕಾಲಿಡ್ತಾ ಇದ್ದಾರೆ. ಹಾಗೆ ಧನುಷ್ ಮತ್ತು ಸ್ಪಂದನರು ಕೂಡ ಜೇನಿನ ಗೂಡು ಅಂತ ಸಿನಿಮಾ ಇವಾಗ ಮಾಡ್ತಾ ಇದ್ದಾರೆ. ಸಾಂಗ್ ಕೂಡ ರಿಲೀಸ್ ಆಗಿದೆ. ಹಾಗೆ ಅವರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ, ಸೂರಜ್ ಮತ್ತು ರಾಶಿಕನು ಕೂಡ ಇಲ್ಲಿ, ಸೂರಜ್ ಅಂತೂ ಸೀರಿಯಲ್ ಸೆಟ್ಗೆ ಪವಿತ್ರ ಬಂಧನ ಸೀರಿಯಲ್ನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ರಾಶಿಕನು ಕೂಡ ಸಿನಿಮಾ ಆಫರ್ ಬರ್ತಾ ಇದೆ. ಕಾವ್ಯವ್ರಿಗೂ ಕೂಡ ಯಾವುದೇ ಆಫರ್ ಬಂದಿಲ್ಲ. ಗಿಲ್ಲಿಯವರ ಜೊತೆ ಒಂದು ಸಿನಿಮಾ ಬಂದಿದೆ, ಬಟ್ ಇಲ್ಲಿ ಸ್ಪಂದನ ಮತ್ತು ಧನುಷ್ಗೆ ಒಳ್ಳೆ ಆಫರ್ಸ್ ಬರ್ತಾ ಇದೆ. ರಕ್ಷಿತಾ ಶೆಟ್ಟಿ ಅಂತೂ ಇವಾಗ ಯೂಟ್ಯೂಬ್ನಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ರಘು ಅವರು ಕೂಡ ಮತ್ತು ರಕ್ಷಿತಾ ಅವರು ಕೂಡ ಬ್ಯುಸಿಯಾಗಿದ್ದಾರೆ. ಹಾಗೆ ಇಲ್ಲಿ ಗಿಲ್ಲಿ ಅನ್ನೋ ಅವರಂತೂ ಇಲ್ಲಿ ಬಿಗ್ ಬಾಸ್ ಮುಗಿದು 3 ತಿಂಗಳಾದರೂ ಕೂಡ ಒಂದು ದಿನವೂ ಕೂಡ ರೆಸ್ಟ್ ಮಾಡದೆ ಇಲ್ಲಿ ಆ ಒಂದು ಪ್ರೋಗ್ರಾಮ್ಗೆ ಲೈವ್ನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಶೆಡ್ಯೂಲ್ಸ್ ಇದೆ. ಇವಾಗ ಇನ್ನೂ ಸಾಕಷ್ಟು ಬೆಳೀಲಿ ಅಂತ ಹೇಳ್ತಾ ಇಲ್ಲಿ ಗಿಲ್ಲಿಯವರು ಕಷ್ಟಪಟ್ಟು ಬೆಳೆದಿದ್ದಾರೆ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಗಿಲ್ಲಿಯವರು ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ಏನೂ ಬಂದಿಲ್ಲ. 2 ಬಟ್ಟೆ, ಒಂದು ಪ್ಯಾಂಟು ಶರ್ಟು ಮೇಲೆ ಬಂದು ಅವರು 1 ತಿಂಗಳವರೆಗೂ ಒಂದು ಊಟಕ್ಕೋಸ್ಕರ ಎಲ್ಲರೂ ಅನ್ನಕ್ಕೋಸ್ಕರ
ಕಷ್ಟಪಡ್ತಾ ಇದ್ದರೆ, ಡ್ರೀಮ್ ಒಂದು ಕನಸು ಕಾಣ್ತಾ ಇದ್ದರೆ 2 ಹೊತ್ತಿನ ಊಟ ಸಿಕ್ಕರೆ ಸಾಕು, ಮಲ್ಕೊಳ್ಳೋಕ್ಕೆ ಜಾಗನೂ ಕೂಡ ಇರುವುದಿಲ್ಲ, ಹೊರಗಡೆ ಮಲ್ಕೊಂಡಿರ್ತಾರೆ. ಅಷ್ಟು ಕಷ್ಟಪಟ್ಟು ಬೆಳೆದಂಥ ಒಂದು ಬಡವರ ಮಗ ಇವಾಗ ದೊಡ್ಡ ಒಂದು ಸಾಧನೆ ಮಾಡಿದ್ದಾರೆ. ಇನ್ನೂ ದೊಡ್ಡ ದೊಡ್ಡ ಒಂದು ಅಚೀವ್ಮೆಂಟ್, ಅವರ ಒಂದು ಡೈರೆಕ್ಷನ್ ಆಗೋ ಒಂದು ಡ್ರೀಮ್ ಫುಲ್ಫಿಲ್ ಮಾಡಲಿ. ಬಡವ್ರ ಮಕ್ಕಳು ಸಿಕ್ಕಾಪಟ್ಟೆ ಬೆಳೀಲಿ. ಅವರ ಒಂದು ಲೈಫ್ ಕರಿಯರ್ ಇಷ್ಟೇ ಒಂದು ಶೋನಲ್ಲಿ ಆಗಲಿ, ಈ ಥರ ರಿಯಾಲಿಟಿ ಶೋನಲ್ಲಿ ಬಡವ್ರ ಮಕ್ಕಳು ಬೆಳೆದರೆ ತುಂಬ ಒಳ್ಳೆಯದಾಗುತ್ತದೆ. ಉತ್ತರ ಕರ್ನಾಟಕ ಮಂದಿನೇ ಹಾಗೆ. ಇಲ್ಲಿ ಹನುಮಂತ ನೋಡಿರ್ಬೋದು, ಅವರು ಕೂಡ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕುರಿ ಕಾಯೋ ಒಂದು ಕುರುಬ ಇವಾಗ ಹನುಮಂತ ಫುಲ್ ಸಿಂಗರ್ ಆಗಿಬಿಟ್ರು. ಅದೇ ರೀತಿಯಾಗಿ ಬಾಳು ಬೆಳಗುಂದಿ ಕೂಡ ಇವಾಗ ಸಿಂಗರ್. ಅವರು ಕೂಡ ಉತ್ತರ ಕರ್ನಾಟಕದ ಮಂದಿನೇ. ಮತ್ತು ಇಲ್ಲಿ ನೋಡಿ ಮಾಳು ಮೆಟ್ನಾಳು, ಹೀಗೆ ಈ ಒಂದು ಶೋನಲ್ಲಿ ಬರ್ತಾ ಶೋನಲ್ಲಿ ಕನ್ನಡ ಒಂದು ಹೆಮ್ಮೆಯ ಒಂದು ಉತ್ತರ ಕರ್ನಾಟಕದ ಮಂದಿ ಕಡು ಬಡವರು ಬೆಳೀತಾ ಬರ್ತಾ ಇದ್ದರೆ ಆದಷ್ಟು ಜನರಿಗೆ ಇಷ್ಟ ಆಗ್ತಾ ಇದೆ. ಗಿಲ್ಲಿಯವರು ಕೂಡ ಇದೇ ಥರ ಬೆಳೀಲಿ ಅಂತ ಹೇಳ್ತಾ, ಇಲ್ಲಿ ಗಿಲ್ಲಿಯವರು ಒಂದು ಬಡ ಕುಟುಂಬದ ಒಂದು ಮಗ ಅಂತಲೇ ಹೇಳ್ಬೋದು. ಅವರು ಕೂಡ ಇಲ್ಲಿ ಗಿಲ್ಲಿ ಯಾವ ರೀತಿಯಾಗಿ ಕಷ್ಟಪಟ್ಟು ಬೆಳೆದು ಬಂದಿದ್ದಾರೆ, ಅದೇ ರೀತಿಯಾಗಿ ಅವರು ಕೂಡ ಉಗ್ರ ಮಂಜು ಅವರು ಕೂಡ ತುಂಬ ಕಷ್ಟಪಟ್ಟಿದ್ದಾರೆ, ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದಾರೆ. ಇವಾಗ ಅವರು ಸ್ವಂತ ಓನ್ ಬಿಸ್ನೆಸ್ ಮಾಡಬೇಕು ಅಂತಂದು ಇವಾಗ ಸ್ವಂತ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವರ ಒಂದು ಸಂಧ್ಯಾ ಹಾಗೂ ಒಂದು ಉಗ್ರ ಮಂಜು ಅವರು ಇಲ್ಲಿ ನ್ಯೂಸನ್ನು ಸಿಹಿ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ. ಆದಷ್ಟು ಬೇಗನೆ ಅವರಿಗೂ ಕೂಡ ಒಳ್ಳೆಯದಾಗಲಿ. ಅವರು ಏನು ಡ್ರೀಮ್ ಕಟ್ಟಿದ್ದಾರೋ ಅವರು ಆದಷ್ಟು ಸಕ್ಸಸ್ಫುಲ್ ಆಗಲಿ, ತುಂಬ ದೊಡ್ಡ ಅಚೀವ್ಮೆಂಟ್ ಮಾಡಲಿ. ಹಾಗೆ ಇಲ್ಲಿ ನೋಡಿ ಉಗ್ರ ಮಂಜು ಯಾರಿಗೆಲ್ಲ ಇಷ್ಟ ಇಲ್ಲ, ಯಾಕಂದರೆ ಇಲ್ಲಿ ಉಗ್ರ ಮಂಜು ಆಗಲಿ, ಇಲ್ಲಿ ಡಾಗ್ ಸತೀಶ್ ಆಗಲಿ, ಇಲ್ಲಿ ಸೀಸನ್ನಲ್ಲಿ ಹನುಮಂತ ಆಗಲಿ ಅವರು ನೀವು ನೋಡಿರ್ಬೋದು, ಮತ್ತು ಮೋಕ್ಷ ಆಗಲಿ, ಇಲ್ಲಿ ಸತ್ಯ ಆದಂತಹ ಒಂದು ಹೀರೋಯಿನ್ ಆಗಲಿ, ಅವರು ಕೂಡ ಇಲ್ಲಿ ಉಗ್ರ ಮಂಜುನ ಬೆಸ್ಟ್ ಫ್ರೆಂಡ್ ಆಗಿದ್ದರು. ಹಾಗೆ ಇಡೀ ಸೀಸನ್ನ ಒಂದು ಇಲ್ಲಿ ಹೇಗೆ ಗಿಲ್ಲಿ ಹಾಗೂ ಇಲ್ಲಿ ಅಶ್ವಿನಿ ರಕ್ಷಿತಾ ಶೆಟ್ಟಿ ಫೇಮಸ್ ಆಗಿದ್ದರು, ಅದೇ ರೀತಿಯಾಗಿ ಉಗ್ರ ಮಂಜು ಮತ್ತು ಇಲ್ಲಿ ರಜತ್ ಅವರು ಕೂಡ ಅಷ್ಟೇ ಒಂದು ಎಲ್ಲರ ಒಂದು ತ್ರಿವಿಕ್ರಮ್ ಆಗಲಿ ಎಲ್ಲರೂ ಕೂಡ ಎಂಟರ್ಟೈನ್ ಮಾಡ್ತಿದ್ರು. ಮೋಕ್ಷಿತಾ ಆಗಲಿ ಕೂಡ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದರು, ಎಲ್ಲ ಒಂದು ಜನರ ಮನಸ್ಸನ್ನೇ ಗೆದ್ದಿದ್ರು. ಅದರ ಒಂದು ಉದ್ದೇಶಕ್ಕಾಗಿ ಇವಾಗ ಎಲ್ಲರೂ ಕೂಡ ಅವರ ಒಂದು ಲೈಫ್ ಸೆಟಲ್ ಮಾಡಬೇಕು ಅಂತಂದು ಇವಾಗ ಇಲ್ಲಿ ನೋಡಿ ಉಗ್ರ ಮಂಜು ಮತ್ತು ಅವರ ಒಂದು ಸಂಧ್ಯಾ ಅವರು ಅವರ ಒಂದು ಓನ್ ಬಿಸ್ನೆಸ್, ಅವರ ಒಂದು ಡ್ರೀಮ್ ಆಗಿತ್ತಂತೆ, ಆ ಒಂದು ಬಿಸ್ನೆಸ್ಗೆ ಇವಾಗ ಕಾಲಿಡ್ತಾ ಇದ್ದಾರೆ. ಅವ್ರಿಗೆ ಆದಷ್ಟು ಬೇಗನೆ ಒಳ್ಳೆಯದಾಗಲಿ. ಹಾಗೆ ಅವರು ಏನು ಕನಸು ಕಂಡಿದ್ದಾರೆ ಆದಷ್ಟು ಬೇಗನೆ ಎಲ್ಲ ಈಡೇರಲಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ನಮ್ಮ ಒಂದು ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಒಂದು ಅನಿಸಿಕೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.